ಮಹದೇವಪುರದಲ್ಲಿ ಎಲೆಕ್ಷನ್ ಗೋಲ್ಮಾಲ್ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅವರು. ಬಟ್ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅಫಿಡವಿಟ್ ಕೊಡಬೇಕು. ನಾ ಅಫಿಡವಿಟ್ ಕೊಡಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೋಗ್ಬಿಟ್ರು. ಎಲೆಕ್ಷನ್ ಕಮಿಷನ್ ಟು ಆಸ್ಕ್ ಫಾರ್ ಅನ್ ಅಫಿಡವಿಟ್. ಹೇಗಿದ್ರು ಕೂಡ ದಿಸ್ ಇಸ್ ವಾಟ್ ಯು ಹ್ಯಾವ್ ಸ್ಪೋಕನ್ ಇಸ್ ಇನ್ ದ ಪಬ್ಲಿಕ್ ಸ್ಫಿಯರ್. ಮುಚ್ಚುಮರೆ ನಾನೆಲ್ಲೋ ಕದ್ದು ಮುಚ್ಚಿ ನಾನು ಮಾಡ್ತಾ ಇಲ್ಲಲ್ಲ. ಪಬ್ಲಿಕ್ ಅಲ್ಲಿ ಒಳ್ಳೆ ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಮುಂದೆ ಹೇಳಿದಾರೆ ಅವರು. ಪ್ರಧಾನಮಂತ್ರಿಗಳು ಇದುವರೆಗೂ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಹಿಡಿದಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಬಂದು ಕೇಳಿದಾರಂಥ ಪ್ರಶ್ನೆಗೆ ಈಗ ಎಲೆಕ್ಷನ್ ಕಮಿಷನ್ ಬಂದು ನೀವು ಅದಕ್ಕೆ ಅಫಿಡವಿಟ್ ಕೊಡಿ ಅಂತ ಹೇಳಿದ್ರೆ ದೇ ಆರ್ ಫೂಲ್ಸ್. ಅಲ್ಲ ಸರ್, ಅಫಿಡವಿಟ್ ಕೇಳಬಾರ್ದು, ಎಲೆಕ್ಷನ್ ಕೇಳಲೇಬಾರ್ದು. ಯಾಕೆ ಕೇಳಬೇಕಿದು? ದಿಸ್ ಇಸ್ ಇನ್ ದ ಪಬ್ಲಿಕ್. ಇವಾಗ ನಾನು ಒಂದು ಎಲೆಕ್ಷನ್ ಕಮಿಷನ್ಗೆ ನಾನು ಬಂದು ಒಂದು ನಿಮಿಷ, ನಾನು ಐ ಆಮ್ ನಾಟ್ ದ ಕ್ಯಾಂಡಿಡೇಟ್ ಇನ್ ಮಹದೇವಪುರ. I am making a statement against the election commission saying ಇಂಥದ್ದು ಅವ್ಯವಹಾರ ನಡೆದಿದೆ, ಸರಿ ನಡೆದಿಲ್ಲ ಅಂತ. ಆಯ್ತಾ? ಇಲ್ಲ, ನನ್ನ ಅಫಿಡೇವಿಟ್ ಕೊಡಿ. ಅದೇನು ಇಟ್ಸ್ ಅ ಫೂಲಿಶ್, ಬಾಲಿಶವಾದ ಒಂದು ರಿಕ್ವೈರ್ಮೆಂಟ್. ಯಾಕೆ ನಾನು ಅಕಸ್ಮಾತ್ ಅಫಿಡೇವಿಟ್ ಇಲ್ಲ ಅಂತ ಹೇಳಿದ್ರೆ there is no proof that I have spoken this. ಏನ್ ಮಾತಾಡ್ತಿದ್ದಾರೆ ಅವರು ಎಲೆಕ್ಷನ್ ಕಮಿಷನ್? ತಾವು ವಕೀಲರು 30 ವರ್ಷ ಅನುಭವ ಇರುವಂತ ವಕೀಲರು. ಈ ಅಫಿಡವಿಟ್ ಇದು ನೇರವಾಗಿ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಆಕ್ಷನ್ಗೂ ನೀವು ಅಫಿಡವಿಟ್ ಕೊಡಬೇಕು ಅಂತ. ಒಂದೇ ನಿಮಿಷ ರೀ. ನಾನು ಹೋಗಿ ಪ್ರೆಸ್ ಕ್ಲಬ್ಬಲ್ಲಿ 1,500 ಕೊಟ್ಟು ಪ್ರೆಸ್ ಕ್ಲಬ್ನ ರೂಮನ್ನು ಬುಕ್ ಮಾಡಿ ನನಗೆ ಪ್ರಾಣ ಬೆದರಿಕೆ ಇದೆ, ಗನ್ ಲೈಸೆನ್ಸ್ ಕೊಡಬೇಕು ಅಂತ ಪ್ರೆಸ್ ಮೀಟ್ ಮಾಡ್ತೀನಪ್ಪ. ಪಬ್ಲಿಕ್ ಡೊಮೇನಲ್ಲಿ ಮಾತಾಡ್ತೀನಿ. ಪೊಲೀಸ್ ಕಮಿಷನರ್ ಗನ್ ಲೈಸೆನ್ಸ್ ಕೊಟ್ಬಿಡ್ಬೇಕಾ ನನಗೆ, ಅಥವಾ ಅಪ್ಲಿಕೇಶನ್ ಹಾಕ್ರಿ ಫಸ್ಟ್ ಅಂತ ಕೇಳ್ಬೇಕಾ? ದಟ್ ಇಸ್ ಅಂಡರ್ ದ ಆರ್ಮ್ಸ್ ಆಕ್ಟ್ ಸರ್. ಇದರಲ್ಲಿ ಯಾವ ಆರ್ಮ್ಸ್ ಆಕ್ಟ್ ಇದೆ, ಯಾವುದಿದೆ? ಅಂಡರ್ ದ ಆರ್ಮ್ಸ್ ಆಕ್ಟ್ ಯು ಟು ಮೇಕ್ ಇದು. ಸಿ, ಪಬ್ಲಿಕ್ ಅಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಒಂದು ಹಿ ಹ್ಯಾಸ್ ಮೇಡ್ ಅ ಸ್ಟೇಟ್ಮೆಂಟ್. ಇಲ್ಲ, ಅದಕ್ಕೆ ಅಫಿಡೇವಿಟ್ ಕೇಳಿ ನಾನು ನಮ್ಮೂರಿನ ಗ್ರಾಮ ಪಂಚಾಯತಿ ಮುಂದೆ ನಿಂತ್ಕೊಂಡು ನಂಗೆ ಪಾಣಿ ಕೊಡಿ ಅಂತ ಕೇಳ್ತೀನಿ. ಇದೇನು PDO ಬಂದು ನೀವು ಅಪ್ಲಿಕೇಶನ್ ಹಾಕಿ ಅಂತಾರ, ಅಥವಾ ಪಬ್ಲಿಕ್ ನಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಪಾಣಿ ಕೊಡಬೇಕು ಅಂತ? ಅಲ್ಲ, ದೇರ್ ಇಸ್ ಅ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಕೊಡುವಂಥದ್ದು ಸತ್ಯ. ಎಲೆಕ್ಷನ್ ಕಮಿಷನ್ ಹೇಳಿ ಕೇಳಿ ಅದು ಕೋರ್ಟ್ ಅಲ್ಲ. ಅವ್ರು ಅಫಿಡೇವಿಟ್ ಕೊಡಿ ಅಂತ ಹೇಳುವಂಥದ್ದು ಇಟ್ಸ್ ಅ ಫೂಲಿಶ್ನೆಸ್. ಅಂದ್ರೆ ಆ ಕಾನೂನಲ್ಲಿ ಇಲ್ವೇ ಇಲ್ಲ ಅಫಿಡೇವಿಟ್ ಇಲ್ವೇ ಇಲ್ಲ. ಅನ್ಲೆಸ್ ಯು ಆರ್ ದ ಕ್ಯಾಂಡಿಡೇಟ್. ರಾಹುಲ್ ಗಾಂಧಿ ಅವರು ಅಲ್ಲಿ ಬಂದು ಕ್ಯಾಂಡಿಡೇಟ್ ಆಗಿದ್ರೆ ಅವರು ಒಂದು ಇಫ್ ಹಿ ಹ್ಯಾಸ್ ಫೈಲ್ಡ್ ಅನ್ ಎಲೆಕ್ಷನ್ ಪಿಟಿಷನ್ ಇಟ್ ಹ್ಯಾಸ್ ಟು ಬಿ ಅಕಾಂಪನಿಡ್ ಬೈ ಅಫಿಡೇವಿಟ್. ಬೇರೆ ಯಾವುದೋ ವಿಚಾರದಲ್ಲಿ ಬಂದು ನಾನು ನೀನು ಅಫಿಡೇವಿಟ್ ಕೊಡು, ಕೂತವರೆಲ್ಲ ಇವಾಗ ಮಾತಾಡಿದವರೆಲ್ಲ ಒಂದೊಂದು ಅಫಿಡೇವಿಟ್ ಕೊಡ್ರಿ ಅಂತ ಕೇಳಿದ್ರೆ ಐ ಆಮ್ ಅ ಫೂಲ್. ಎಲೆಕ್ಷನ್ ಪಿಟಿಷನ್ ಹಾಕೋದಾದರೆ 45 ದಿವಸದಲ್ಲಿ ಸೆಕ್ಷನ್ 100 ಆಫ್ ದ RP ಆ್ಯಕ್ಟ್ನಲ್ಲಿ ಹಾಕಬೇಕು. ಆವಾಗ ಅಫಿಡವಿಟ್ ಅದು ಯಾರ್ಯಾರು ಹಾಕಬೇಕು ಎಲ್ಲ ಇದೆ. ಅದು ಹಾಕದೆ ಅವಾಗ ನಿದ್ದೆ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ಒನ್ ಡೇ ಡಿಲೇ ಆದರೂ ಇಲ್ಲ. ಅದೇ ರೀತಿ ಆಮೇಲೆ ಬಂದು ಹೇಳಿದ್ರು. ಸೊ ನೀವೇನು ಹೇಳಿದರೆ ಅವರು ಒಂದು ವಿಚಾರಣೆ ಯಾಕೆ ಅಂದರೆ ದಿನ ಬೆಳಗಾದರೆ ನಾವು ಪೇಪರ್ನಲ್ಲಿ ನೋಡ್ತೇವೆ ನಾನು ಆ ರೀತಿ ಹೇಳಿ. ಯಾಕೆ ಈಗ ಕಾಕ್ರೋಚ್ ವಿಚಾರದಲ್ಲಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ್ರು ನಾನು ಆ ರೀತಿ ಹೇಳಿಲ್ಲ, ತಿರುಚಲಾಗಿದೆ ಅಂತ ಎಲ್ಲ ಬರೋದು ಮಾಧ್ಯಮದವ್ರ ಮೇಲೆ ಬರುತ್ತೆ. ಸೊ ನಾ ಹೇಳ್ತಾರೆ ಅದು ಏನಾಗುತ್ತೆ ಅಂದರೆ ಸೊ ಅಫಿಡವಿಟ್ ಇದ್ದರೆ ಅವಾಗ ಕರೆಕ್ಟ್ ಅಂತ ಲೆಕ್ಕ. ಎಸ್ ಸರ್, RSS ಅಂದರೆ ಶಿಸ್ತು, ದೇಶಭಕ್ತಿ ಅಂತ. ಇವತ್ತು ನಾವೇನಾದ್ರು ಒಂದು ಗಣೇಶ ಕೂಡಿಸ್ಬೇಕಂದ್ರೆ ಒಂದು ಪೊಲೀಸ್ ಪರ್ಮಿಷನ್ನು, AWE ಹತ್ರ ಒಂದು ಲೆಟ್ರು, ಬೆಸ್ಕಾಮ್ ಹತ್ರ ಒಂದು ಲೆಟ್ರು ತೊಗೊಳ್ಬೇಕು. ಸೊ RSSು ಯಾಕೆ ಒಂದು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇಲ್ಲ? ವಾಟ್ ಈಸ್ ದ ರೂಲ್ ಆಫ್ ಲಾ? ನಾವು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಕೇಳೋದೇ ತಪ್ಪ? ಬ್ರಿಜೇಶ್ ಕಳಪ ಸರ್ ದಯವಿಟ್ಟು ಉತ್ತರ ಕೊಡಬೇಕು. ಸರ್, ನಾನು ಅದನ್ನೇ ಒತ್ತಾಯ ಮಾಡ್ತಿರೋದು. ನಾನು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಬೇಕು. ಏನಕ್ಕಂದ್ರೆ 21ನೇ ಶತಮಾನದಲ್ಲಿ ನೀವು ಇದ್ದಾಗ ನೀವು ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ರು ನೀವು ಇವಾಗ ನೀವು ಹೇಳಿರೋ ಹಾಗೆ ಇದು ಶಿಸ್ತಿನ ಒಂದು ಸಂಸ್ಥೆ ಎಲ್ಲ ಇದ್ದಾಗ ನೀವು ಹೊಸ ಪೀಳಿಗೆಗೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಿ? ಇವ್ರ ಕ್ವಶನ್ ಕೇಳಿದ್ರು, ಕ್ಯಾನ್ ಐ ಆನ್ಸರ್ ದಟ್? ಪ್ಲೀಸ್. ಅದನ್ನ ಬೈ ಮಿಸ್ಟೇಕ್ ಪ್ರಾಬಬ್ಲಿ ಹಿ ಡೈರೆಕ್ಟೆಡ್ ಅವ್ರಿಗೆ ಕೇಳಿದ್ರು. ಸಿ, ಖಂಡಿತ ಕಾನೂನು ವ್ಯವಹಾರ ಎಲ್ಲರೂ ಮಾಡಲೇಬೇಕು. ಯಾಕೆ ಅಂದರೆ ಲಾಸ್ಟ್ ಇಯರ್ ತಾವು ನೋಡಿರ್ಬೋದು, ಪ್ರೊಸೆಷನ್ನು 100 ಇಯರ್ಸ್ ನಾವು ಪ್ರೊಸೆಷನ್ ಇನ್ನೇನೂ ಮಾಡಲ್ಲ, ಬರೀ ಒಂದು ಪ್ರೊಸೆಷನ್ ಮಾಡ್ತೇನೆ ಅಂದಾಗ ಕಾನೂನು ರೀತಿಯ ನೀವು ಪರ್ಮಿಷನ್ ತೊಗೊಳ್ಬೇಕು ಅಂತ ಹೇಳಿದ್ರು. RSSನವ್ರು ಪರ್ಮಿಷನ್ ಕೇಳಿದ್ರು, ಪರ್ಮಿಷನ್ ಕೊಡಲಿಲ್ಲ. ಆಮೇಲೆ ಕೋರ್ಟ್ಗೆ ಹೋದರು, ಕೋರ್ಟ್ನಲ್ಲಿ ಈ ಥರದ್ದೆಲ್ಲ ಕಂಡೀಷನ್ಸ್ ಎಲ್ಲ ಹಾಕಿ ಕೊಡ್ಬೋದು ಅಂತ ಹಾಕಿದ್ರು. ಅದನ್ನ ಫಾಲೋ ಮಾಡಬೇಕು ಅಂತಾಯಿತು. ಇಷ್ಟು ಜನದ್ಗಿಂತ ಜಾಸ್ತಿ ಒಳಗೆ ಬರಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಆ ಊರಿನವ್ರು ಬಿಟ್ಟು ಬೇರೆ ಯಾರೂ ಬರಬಾರ್ದು ಅಂತ ಹೇಳಿದ್ರು. ಕಂಪ್ಲೀಟ್ ಏನೇನೋ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು. ಅದು ಎಲ್ಲನೂ ಫಾಲೋ ಮಾಡಿ ನಡೆದಿದೆ ಪ್ರೊಸೆಷನ್ಗಳು. ಸೊ ಅಲ್ಟಿಮೇಟ್ಲಿ ಏನು ಅಂದರೆ, ಎಲ್ಲಿ ನಿಮಗೆ ಕಾನೂನು ಹಾಕೋ ಅಧಿಕಾರ ಇದೆಯೋ ನೀವಲ್ಲಿ ಹಾಕಿದ್ರೆ RSS ಎಲ್ಲ ಯಾರೇ ಆಗಲಿ ಫಾಲೋ ಮಾಡಲೇಬೇಕು.
ಯಾವ್ದು ಸರ್ ಬೇರೆ ವಿಚಾರದ್ದು ಕೇಳೋದು ಬೇಡ, ಈಗ ನಾವು ಮಾತಾಡ್ತಾ ಪಿ ಎಂ ಇರೋದು ಕೇರ್ಸ್ ಫಂಡ್. PM ಅಂದರೆ ಸರ್ ಈಗ ಒಂದು ನಿಮಿಷ, ಈ ಪರ್ಮಿಷನ್ ಲೆಕ್ಕಾಚಾರ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಪರ್ಮಿಷನ್ಗೆ ಹೆಂಗೆ ಅಪ್ಲೈ ಮಾಡೋಕ್ಕಾಗುತ್ತೆ? ಯಾರು ಲೀಡ್ ತೊಗೊಂತಾರೆ ಅವ್ರ ಮುಖಾಂತರ ಹಾಕೊಂತಾರೆ. ಓ, ಇಂಡಿವಿಜುವಲ್ಸ್ ಕ್ಯಾನ್ ಇಂಡಿವಿಜುವಲ್ಸ್, ಎಸ್. ನಾನು ಬೈ ನೇಮ್ ದೇ ಕ್ಯಾನ್. ಈಗ ನಾನು ಒಂದು 50 ಜನ ಇವತ್ತು ಪ್ರೊಸೆಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಓಕೆ ನನ್ಗೆ ಕೊಡಿ ಪರ್ಮಿಷನ್ ಕೊಡಿ. ಓಕೆ ಪ್ರಿಯೇಶ್ ಕಾಳಪುರ, ಒಂದು ರಾಜಕೀಯ ಪ್ರಶ್ನೆ. ಬಿ ಜೆ ಪಿಯ ನಿಜವಾದ ಶಕ್ತಿ ಇರೋದು RSSನಲ್ಲಿ. ಎಲ್ಲಿ ತನಕ RSSನ ಮಣಿಸೋದಕ್ಕಾಗೋದಿಲ್ವೋ ಅಲ್ಲಿ ತನಕ ಬಿ ಜೆ ಪಿನ ಮಣಿಸೋದಕ್ಕಾಗೋದಿಲ್ಲ. ಅದು ಖಚಿತವಾದ ಕಾರಣಕ್ಕಾಗಿ ಇಂಥ ಪತ್ರಗಳು, ಇಂಥ ಚರ್ಚೆಗಳನ್ನು ಹುಟ್ಟು ಹಾಕಲಾಗ್ತಾ ಇದೆ ಅಂತೀನಿ. ಇಲ್ಲ, ನೀವು ಒಂದು ದೃಷ್ಟಿಕೋನದಿಂದ ಅದು ಸರಿಯಾಗ್ಬೋದು, ಬಟ್ ಇನ್ನೊಂದು ದೃಷ್ಟಿಕೋನದಿಂದ ನೀವು ಸಮಯ ಹೋದ ಹಾಗೆ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಏನೇ ಇರ್ಬೋದು, ಅವರು ಸಮಯಕ್ಕೆ ತಕ್ಕಂತೆ ಅವ್ರು ನಡಿಬೇಕಾಗುತ್ತೆ. ಓಕೆ, ಇಲ್ಲ ನಾನು ಇದನ್ನೇ ನಡ್ಕೊಂಡು ಬಂದಿದ್ದೀನಿ ಎಷ್ಟೋ ವರ್ಷದಿಂದ ಅಂತ ಹೇಳಿದ್ರೆ ನಡೆಯೋದಿಲ್ಲ ಇದು. ಇವಾಗ ಇವ್ರು ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಅಕೌಂಟ್, ಪೈ ಟು ಪೈ ಅಕೌಂಟ್ ಇದೆ ನೋಡ್ಬೋದು ಅಂತ. ಇವಾಗ ಆಮ್ ಆದ್ಮಿ ಪಾರ್ಟಿ ಅವರೊಂದು ಟೈಮಲ್ಲಿ ಮಾಡುವಾಗ ಪ್ರತಿಯೊಂದು ಅಮೌಂಟು ಹಾಕ್ತಾ ಇದ್ರು ಪಬ್ಲಿಕ್ಲಿ, ಆನ್ಲೈನ್ ಹಾಕ್ತಾ ಇದ್ರು. ಹಾಕ್ಲಿ ಆನ್ಲೈನ್ ಹಾಕ್ಲಿ. ಯಾಕೆಂತ ಹೇಳಿದ್ರೆ ತುಂಬ ಜನ ದೇಣಿಗೆ ಕೊಡೋರು ಇದ್ದಾರೆ, ಆಯ್ತಾ. ಆಮೇಲೆ ಅದನ್ನ ಯಾವಾಗಲೂ ಕೂಡ ಈ ಹಿಂದೂ ಸೋಗಲ್ಲಿ ಮಾಡುವಂಥದ್ದು ತಪ್ಪಾಗುತ್ತೆ. ಯಾಕೆಂತ ಹೇಳಿದ್ರೆ ಸರ್ಸಂಘ್ ಚಾಲಕ್ ಹೇಳಿದ್ರು, ಇಲ್ಲ ಹಿಂದೂ ಧರ್ಮವನ್ನು ನೀವೇನಾದರೂ ರಿಜಿಸ್ಟರ್ ಮಾಡಿದ್ದೀರಾ, ಅದು ತಪ್ಪಾಗುತ್ತೆ ಅದು. ಬಿಕಾಸ್ ನಾವು ಹಿಂದೂ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ, ನಾವು ನಂಬ್ತೀವಿ ಹಿಂದೂ ಧರ್ಮವನ್ನು, ನಾವು ವಿ ಬಿಲೀವ್, ಫುಲ್ಲಿ ಬಿಲೀವ್, ಬಟ್ ಹಿಂದುತ್ವವನ್ನು ನಂಬೋದಿಲ್ಲ, ಆಯ್ತಾ. ಸೊ ಅದೇ ರೀತಿಯಲ್ಲಿ ಇವತ್ತು ಇವ್ರು ಏನು ಮಾಡ್ತಿದ್ದಾರೆ, ಮಾಡಲಿ, ಪಬ್ಲಿಕಲಿ ಮಾಡಲಿ, ಏನು ಮಾಡ್ತಿದ್ದಾರೆ ಮಾಡಲಿ. ನನ್ನ ಹೆಸರು ಗಿರಿಧರ್ ಅಂತ. ಲಾಸ್ಟ್ ಕ್ವಶನ್ ಪ್ಲೀಸ್. ನಾನು ಏನು ಪ್ರಶ್ನೆ ಎತ್ತಿದ್ದೀನಿ ಅಂದರೆ, ಇವಾಗ ಸರ್ ಹೇಳಿದ್ರು, ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್, ನೀವು ರಿಜಿಸ್ಟರ್ ಮಾಡಲೇಬೇಡಿ ಅಂತ ಹೇಳಿದ್ರಿ ಅವ್ರಿಗೆ. ಓಕೆ, ನಿಮ್ದೊಂದು ಒಬ್ಬ ವಕೀಲರಾಗಿ ಅವರ ಅವ್ರು ಹೇಳಿದ್ದಾರೆ, ಲೀಗಲ್ ಅಡ್ವೈಸ್ ಹೇಳಿದ್ದಾರೆ. ಸೊ ಇದು ಏನು ನಾಂದಿ ಆಡುತ್ತೆ ಅಂದರೆ, ಹೊಸದಾಗಿ ಏನು ನಾಂದಿ ಆಡುತ್ತೆ ಅಂದರೆ, ಅನ್ರಿಜಿಸ್ಟರ್ಡ್ ಆಗಿ ನಾವು 4-5 ಜನ ನಿಂತ್ಕೊಂಡು ನಾವು ಸಾವಿರಾರು ಕೋಟಿ ವ್ಯವಹಾರ ಮಾಡಿದ್ರು ನಾವೇನು ಮಾತಾಡಬಾರ್ದು. ಯಾರು ಅಂದ್ರೆ ಅಲ್ಲಿ ವೈಟ್ ಮನಿನ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ಬ್ಲ್ಯಾಕ್ ಮನಿ ಕನ್ವರ್ಟ್ ಆಗಿ ಇದು ಒಂದು ನಾಂದಿ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ಸಂಘ ಸಂಸ್ಥೆಗಳು ಉಟ್ಕೊಂಡು ಅದು ಬ್ಲ್ಯಾಕ್ ಮನಿಗೆ ಕನ್ವರ್ಷನ್ ಆಗೋಕೆ ಒಂದು ನಾಂದಿ ಆಗುತ್ತೆ ಅಲ್ವಾ. ಹಣಕಾಸಿನ ವ್ಯವಹಾರದ ಸರ್ ವೆರಿ ಗುಡ್ ಕ್ವಶನ್ ತಮ್ಮದು. ಒಂದು ನಿಮಿಷ ಪ್ಲೀಸ್. ತಮ್ಮದು ಕ್ವಶನ್ ವೆರಿ ಗುಡ್. ಇದು ಸೆಕ್ಷನ್ 80G ಅನ್ನೋದು ಗೊತ್ತಲ್ಲ ತಮಗೆ? ಒಂದು ನಿಮಿಷ. 80Gನಲ್ಲಿ ತಾವು ಕೊಡಬೇಕಾದ್ರೆ ಯಾಕೆ ಕೊಡ್ತೀರಾ? ತಾವು 80Gನಲ್ಲಿ ಯಾಕೆ ಕೊಡ್ತೀರಾ? ಈಗ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ. 80Gನಲ್ಲಿ ನೀವು ಕೊಟ್ಟು ಇದು ಸಮ್ ಪೊಲಿಟಿಕಲ್ ಪಾರ್ಟಿ ಕೊಡ್ತೀರಾ ಅಥವಾ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅಂತ ಕೊಡ್ತೀರಾ? ನೀವು 90 ಲಕ್ಷ ಕೊಟ್ಟರು, ದಟ್ ಈಸ್ 1 crore ಆಫ್ ಯುವರ್ ಇನ್ಕಮ್ ನಿಮ್ಮದು 10 ಲಕ್ಷಕ್ಕೆ ಇಳಿಯತ್ತೆ. 1 ಕೋಟಿ ಇದ್ದಿದ್ರೆ 90 ಲಕ್ಷ ಕೊಡ್ತೀರಾ, 10 ಲಕ್ಷ ಆಗುತ್ತೆ. ಅದೇ RSSಗೆ ನೀವು 90 ಲಕ್ಷ ಕೊಟ್ಟರು 1 ಕೋಟಿ 1 ಪೈಸನೂ ಕಮ್ಮಿ ಆಗಲ್ಲ, ಅದು 1 ಕೋಟಿಯಾಗಿ ನಿಮ್ಮ ಅಕೌಂಟ್ನಲ್ಲಿ ಉಳ್ಕೊಳ್ಳುತ್ತೆ. ಸೊ ದಟ್ ಮೀನ್ಸ್ ಯು ಆರ್ ಚಾರ್ಜಬಲ್ ಫಾರ್ 1 crore, ನಾಟ್ ಫಾರ್ 10 lakhs. ಸೊ ಅದರಿಂದ ಯಾರೂ ನಿಮಗೆ RSSನವ್ರಿಗೆ ದುಡ್ಡು ಉಳಿಸೋರು ಕೊಡೋದಿಲ್ಲ. ವೆಂಕಟೇಶ್ ಮೂರ್ತಿ ಅಂದ್ಬಿಟ್ಟು ಕಾಳಪ್ಪನವ್ರಿಗೆ RSS ಮೇಲೆ ಸುಮ್ಮನೆ ಗಾಳಿಲಿ ಗುಂಡ ಹಾರಿಸ್ಬಿಟ್ಟು ಸುಮ್ಮನೆ ಪಬ್ಲಿಕ್ ಡೊಮೈನ್ನಲ್ಲಿ ಡೌಟ್ಸ್ ಬರೆಸಿ ಒಬ್ರಿಗೊಬ್ರು ಎತ್ಕಟ್ಟೋದು ನೋಡಿ. ಜಾತಿ ವಿಚಾರ ಬಂತು, ವರ್ಣದ ವಿಚಾರ ಬಂತು, ಹಿಂದೂ ಮುಸ್ಲಿಂ ಎಲ್ಲ ಬಂತು. ಇದೆಲ್ಲ ಬಂದು ಅನಾವಶ್ಯಕವಾಗಿ ಚರ್ಚೆ ಆಗೋ ಬದಲು ಇದಕ್ಕೊಂದು ಕಾನೂನು ತಂದುಬಿಟ್ಟು, ಯಾಕೆ ಕರ್ನಾಟಕ ರಾಜ್ಯ ಒಂದು ಮೇಲ್ಪಂಕ್ತಿ ಆಗಬಾರ್ದು ಇಡೀ ರಾಷ್ಟ್ರಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಪರವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಒಪ್ತೀನಿ ಅದನ್ನ. ಕಾನೂನು ಮುಂದೆ ಬರ್ಬೋದು, ಬಟ್ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವೇನು ಹೇಳಿದ್ರಲ್ಲ, ಈ ಜಾತಿ ವಿಚಾರ ಬರಬಾರ್ದು, ಆಮೇಲೆ RSS ವಿಚಾರ ಬರಬಾರ್ದು ಅಂತ ಹೇಳಿದ್ರೆ ಬೆಟರ್ RSS ಬಂದು ಯಾವುದೋ ಒಂದು ಸಂಸ್ಥೆಯಾಗಿ ಅದು ನೋಂದಣಿ ಆದರೆ ಮತ್ತೆ ಎಲ್ಲ ಈ ವಿಚಾರನೇ ನಿಂತೋಗ್ಬಿಡುತ್ತೆ. ಯಾರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ಅದರಲ್ಲಿ ಪಾರದರ್ಶಕತೆ ಬರುತ್ತೆ. ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ಬರ್ತಾ ಇದೆ, ಇವ್ರಿಗೆ ಎಷ್ಟು ಹೋಗ್ತಾ ಇದೆ, ಇವ್ರ ಮೆಂಬರ್ಸ್ ಯಾರಿದ್ದಾರೆ, ಯಾರು ಹುದ್ದೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ಬಿಡುತ್ತೆ. ಅದನ್ನು ಯಾಕೆ ಮುಚ್ಚುಮರೆಯಲ್ಲಿ ಮಾಡ್ತಿದ್ದಾರೆ ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಒಂದು. ಆಮೇಲೆ ಎರಡನೇದು, ಕಾನೂನಲ್ಲಿ ಇವಾಗ ಕಾನೂನು ಇದ್ದರೆ ಪ್ರತಿಯೊಂದು ಪಾಲನೆ ಆಗುತ್ತೆ ಅಂತೇನಿಲ್ಲ. ಇವಾಗ ಇವ್ರು ಹೇಳಿದ್ರಲ್ಲ, ಅಜಿತ್ ಅವ್ರು ಹೇಳಿದ್ರಲ್ಲ, ನೀವು ನಿಮ್ಮ ಹತ್ರ ಆಸ್ತಿ ಎಷ್ಟಿದೆ ವಿವರಗಳು ನೀವು ಕೊಡಿ ಅಂತ ಅಫಿಡೇವಿಟ್ ಮೂಲಕ ಕೊಡಬೇಕಾಗುತ್ತೆ. ಹೌದು, ಅಫಿಡೇವಿಟ್ ಮೂಲಕ ನೀವು ಚುನಾವಣೆ ನಿಂತರೆ ಅಫಿಡೇವಿಟ್ ಮೂಲಕ ಕೊಡಬೇಕಾಗುತ್ತೆ. ಇವಾಗ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದವರು
ಅವ್ರು ಹೇಳಿದ್ದಾರೆ ನನ್ನ ಹತ್ರ ಇಂಥ ಒಂದು ಡಿಗ್ರಿ ಇದೆ ಅಂತ. ಆ ಡಿಗ್ರಿ ಕೂಡ ನೀವು ಕೊಡಬೇಕಾಗತ್ತೆ. ಆ ಡಿಗ್ರಿ ಸುಳ್ಳು ಡಿಗ್ರಿ. ಇದುವರೆಗೂ ಕೂಡ ಅದ್ರ ಡಿಗ್ರಿ ಕೊಡಿ ಅಂತ ಹೇಳಿದ್ರೆ ಡಿಗ್ರಿ ಕೊಡ್ತಾ ಇಲ್ಲ ಅವರು. ಯಾರು ಆ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿಗಳು. ಸೊ ಅದಕ್ಕೋಸ್ಕರ ಇದರಲ್ಲಿ ಯಾವತ್ತೂ ಕೂಡ ಕಾನೂನು ಪಾಲನೆ ಆಗಲೇಬೇಕು ಅಂತಿಲ್ಲ, ಕಾನೂನಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಈ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.